ಆತ್ಮೀಯ ವಿದ್ಯಾರ್ಥಿಗಳಿಗೆ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ PUCಯ ಕನ್ನಡ ವಿಷಯದಲ್ಲಿ ಬರುವ ಗದ್ಯ ಪದ್ಯಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ನಿಮ್ಮ ಪರೀಕ್ಷೆಗೆ ಇದು ಅನುಕೂಲವಾಗಬಹುದು, ಅದಕ್ಕಾಗಿ ತಾವೆಲ್ಲರೂ ಆಲಿಸ್ಬೋದು. ಇಲ್ಲಿ ಒಟ್ಟು 3 ವಚನಗಳನ್ನು ಕೊಡಲಾಗಿದೆ. ಘಟಕ 2ರಲ್ಲಿ ಒಟ್ಟು 3 ವಚನಗಳನ್ನು ಕೊಡಲಾಗಿದೆ. ಆ 3 ವಚನಗಳಲ್ಲಿ ಬರಬಹುದಾಗಿರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು 1 ಅಂಕದ, 2 ಅಂಕದ, ಸಂದರ್ಭ ಸಹಿತ ಸ್ವಾರಸ್ಯ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಿ. ಈಗ 1 ಅಂಕದ ಪ್ರಶ್ನೆಗಳು. ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಯಾವುದು? ಸರಿಯಾದ ಉತ್ತರ ಗುಹೇಶ್ವರ ಅನ್ನೋದು ಸರಿಯಾದ ಉತ್ತರ. ಅಲ್ಲಮನ ವಚನಗಳಲ್ಲಿ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಗಾಲಿಗಳಿಗೆ ಹೋಲಿಸಲಾಗಿದೆ. ಪ್ರಶ್ನೆ 3. ಅಲ್ಲಮನ ವಚನದಲ್ಲಿ ದೇಹವೆಂಬುದು ಏನು? ದೇಹವೆಂಬುದು ಆಪ್ಷನ್ ಇ ತುಂಬಿದ ಬಂಡಿಯಾಗಿದೆ. ನಂತರ ಹೀಗಿದೆ: ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಎಂದರೆ, ಇದರ ಅರ್ಥ ಅನ್ನದ ಉಂಡೆಯನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ವ್ಯರ್ಥ ಅನ್ನೋದು ಅದರ ಸರಿಯಾದ ಉತ್ತರ. ಮುಂದೆ ಪ್ರಶ್ನೆ ನಂಬರ್ 5. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಎಂದು ಅಲ್ಲಮ ಹೇಳುತ್ತಾನೆ. ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದೊಡೆ ಅಂತ ಇದೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ. ತುತ್ತು ಅನ್ನವನ್ನು ನೀಡಬೇಕೆಂದು ಹೇಳುತ್ತಾನೆ. ದಯೆಯ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಇರಿಯುವ ಆಯುಧಕ್ಕೆ ಇರುವುದಿಲ್ಲ. ಮುಂದಿನ ಪ್ರಶ್ನೆ: ತಪವನ್ನು ಗಟ್ಟಿಬಾಳಯ್ಯ ಏನೆಂದು ಕರೆಯುತ್ತಾನೆ? ತಪವೆಂದರೆ ಬಂಧನವೆಂದು ಕರೆಯುತ್ತಾನೆ. ನಗೆಗೆ ಈಡಾಗುವುದು ಯಾವಾಗ? ಕಟ್ಟಿನ ವ್ರತದ ಭಾಷೆ ನಗೆಗೆ ಈಡಾಗುವುದು. ಮುಂದೆ ಹೀಗೆ ನೋಡುತ್ತಾ ಸಾಗೋಣ. ಮುಂದಿನ ಪ್ರಶ್ನೆ: ಭಾಷೆಹೀನರ ಕಂಡಾಗ 10ನೇ ಕ್ವೆಶ್ಚನ್ನು. ಭಾಷೆಹೀನರ ಕಂಡಾಗ ಏನಾಯಿತು? ನಾಚಿಕೆಯಾಯಿತು ಅನ್ನೋದು ಸರಿ ಉತ್ತರ. ಗಟ್ಟಿವಾಳಯ್ಯನ ವಚನಗಳ ಅಂಕಿತ ಯಾವುದು? ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಗಟ್ಟಿವಾಳಯ್ಯನ ವಚನಗಳ ಅಂಕಿತವಾಗಿದೆ. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಎಂಬ ಮಾತಿನ ಅರ್ಥ ಒಳಿತನ್ನು ಮರೆತು ಕೆಡುಕನ್ನು ಬಯಸುವ ಎಂಬುದು ಅದರ ಅರ್ಥ ಆಗಿದೆ. ಅಕ್ಕನು ಹೇಳುವ ತೊಡರು ಯಾವುದು? ರತ್ನದ ಸಂಕೋಲೆ ಅಕ್ಕನು ಹೇಳುವ ತೊಡರು ಆಗಿದೆ. ಮುಂದೆ ಲೋಕದ ಚೇಷ್ಟೆಗೆ ಯಾವುದು ಬೀಜ ಯಾವುದು ಅಂತ. ರವಿ ಇಲ್ಲಿ ಸರಿಯಾದ ಉತ್ತರ. ಅಕ್ಕ ಮಹಾದೇವಿಯ ಪ್ರಕಾರ ಭವ ಯಾವಾಗ ಕೆಡುವುದು? ಚನ್ನಮಲ್ಲಿಕಾರ್ಜುನನಲ್ಲಿ ಸಿಲುಕಿದಾಗ ಭವ ಕೆಡುವುದು ಸರಿಯಾದ ಉತ್ತರ. ಆಮೇಲೆ ಸತ್ಯವ ನುಡಿಯುವುದು 15ನೇ ಕ್ವೆಶ್ಚನ್ನು. ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು? ವಚನಕ್ಕೆ ಶೃಂಗಾರವಾಗಬೇಕು ಅನ್ನೋದು ಇಲ್ಲಿ ಸರಿಯಾದ ಉತ್ತರ. 16ನೇ ಪ್ರಶ್ನೆ: ಅಕ್ಕನ ವಚನಗಳ ಅಂಕಿತ ಯಾವುದು? ಆ ಅಂದರೆ ಚನ್ನಮಲ್ಲಿಕಾರ್ಜುನ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. 2 ಅಂಕದ ಪ್ರಶ್ನೆಗಳನ್ನು ಅಥವಾ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳನ್ನು ನೋಡೋಣ. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲನ್ನು ಗಾಲಿಗೆ ಹೋಲಿಸಲಾಗಿದೆ, ಅಂದರೆ ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು? ಅಂಗದ ಮೇಲೆ ಲಿಂಗ ಧರಿಸಿದವ ಅಂತರಂಗದಲ್ಲಿ ಭಕ್ತಿ ಇಲ್ಲದವರನ್ನು ಕಂಡರೆ ಅಂಗದ ಮೇಲೆ ಲಿಂಗ ಧರಿಸದವ ಅಂತರಂಗದಲ್ಲಿ ಭಕ್ತಿ ಇಲ್ಲದವರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುತ್ತಾನೆ. ಆ ಮೂಲಕ ಅಲ್ಲಮ ಆಡಂಬರದ ಭಕ್ತಿಯನ್ನು ವಿಡಂಬಿಸುತ್ತಾನೆ. ಅಲ್ಲಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ. ಅಲ್ಲಮ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಮತ್ತು ಬಾಯಾರಿದವರಿಗೆ ಬೊಗಸೆ ನೀರನ್ನು ಕೊಡುವುದರಿಂದ ನಾನೇ ದೇವನು ಎಂದು ಹೇಳುತ್ತಾನೆ. ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ಉತ್ತರ ಹೀಗಿದೆ: ಕೈದುಗೆ ದಯಧರ್ಮದ ಮೊಣೆ ಇರುವುದಿಲ್ಲ, ಕಾಳೋರಗಗಳಿಗೆ ದಾಡೆಯಲ್ಲಿ ಅಮೃತದ ಸುದೆ ಇರುವುದಿಲ್ಲ ಅನ್ನೋದು ಸರಿಯಾದ ಉತ್ತರ. ತಗಹು ಸೂತಕಗಳು ಯಾವುವು? ಗಟ್ಟಿವಾಳಯ್ಯನ ಪ್ರಕಾರ ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ.
ತನುಮನಗಳನ್ನು ಮರೆಯಲು ಏನನ್ನು ತೋರುತ್ತಾನೆ? ಉತ್ತರ ಹೀಗಿದೆ: ತನುವ ಮರೆಯಲು ಗುರುವನ್ನು, ಮನವ ಮರೆಯಲು ಲಿಂಗವನ್ನು ಮತ್ತು ಧನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ ಎನ್ನುವುದು ಸರಿ ಉತ್ತರ. ಪ್ರಶ್ನೆ 7. ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ? ಅಕ್ಕ ಮಹಾದೇವಿಯ ಪ್ರಕಾರ ರತ್ನ ಸಂಕೋಲೆಯನ್ನು ಸೂಚಿಸುತ್ತದೆ, ಮುತ್ತು ತೊಂದರೆಯನ್ನು ಸೂಚಿಸುತ್ತದೆ. 8. ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಅಕ್ಕ ಮಹಾದೇವಿಯವರ ಪ್ರಕಾರ ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎಂಬುದು ಅವರ ಉತ್ತರ ಆಗಿದೆ. 9ನೆಯ ಪ್ರಶ್ನೆ: ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಉತ್ತರ ಹೀಗಿದೆ: ಕಣ್ಣುಗಳಿಗೆ ಗುರು ಹಿರಿಯರನ್ನು ನೋಡುವುದು ಶೃಂಗಾರ, ಕರ್ಣಗಳಿಗೆ ಪುರಾತನರ ಸಂಗೀತಗಳನ್ನು ಕೇಳುವುದೇ ಶೃಂಗಾರ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈಗ ಈ 3 ವಚನಗಳಲ್ಲಿ ಬರುವಂಥ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು, ಮುಖ್ಯವಾದ ಪ್ರಶ್ನೆಗಳು ಯಾವುವು ಅನ್ನುವುದನ್ನು ಇಲ್ಲಿ ನೋಡಿ. ಬಂಡಿಯ ಹೊಡೆವರೈವರು ಮಾನಿಸರು ಅಂತಿದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭು ವಚನದಿಂದ ಆರಿಸಿಕೊಳ್ಳಲಾಗಿದೆ. ಅಲ್ಲಮಪ್ರಭು ವಚನಕಾರ ಅಲ್ಲಮಪ್ರಭು ಅವರು ಬರೆದಿರುವ ಅಲ್ಲಮಪ್ರಭುಗಳ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ಅಲ್ಲಮಪ್ರಭು ತನ್ನ ವಚನದಲ್ಲಿ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ನಮ್ಮ ದೇಹವನ್ನು ಹಾಳು ಮಾಡುತ್ತವೆ ಎಂಬುದನ್ನು ತಿಳಿಸುವಾಗ ಮೇಲಿನ ವಾಕ್ಯ ಬಂದಿದೆ. ಇದಕ್ಕೆ ಸ್ವಾರಸ್ಯ ಹೀಗಿದೆ: ಅಲ್ಲಮಪ್ರಭು ತಮ್ಮ ವಚನಗಳಲ್ಲಿ ದೇಹವೆಂಬುದು ಆಸೆ ಆಕಾಂಕ್ಷೆಗಳಿಂದ ತುಂಬಿದ ಬಂಡಿ. ಈ ಬಂಡಿಯನ್ನು ನಡೆಸುವವರು ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವೆಂಬ 5 ಜನ ಪಂಚೇಂದ್ರಿಯಗಳು. ಅವರೇ 5 ಬಂಡಿಯನ್ನು ಹೊಡೆಯುವವರು 5. ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ತಲುಪಬೇಕಾದ ಸ್ಥಳವನ್ನು ಸರಿಯಾಗಿ ತಲುಪಬೇಕಾದರೆ ಮೇಲಿನ 5 ಸರಿಯಾಗಿ ಅವು ಒಂದಕ್ಕೊಂದು ದಿಕ್ಕಿನಲ್ಲಿ ಕಡೆ ಬಂಡಿಯನ್ನು ನಡೆಸಲು ಯತ್ನಿಸುತ್ತವೆ. ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆಗಳಿರುವುದಿಲ್ಲ. ಅವುಗಳ ಆಸೆಯಂತೆ ನಡೆದರೆ ಬಂಡಿಗೆ ಆಧಾರವಾಗಿರುವ ಅಚ್ಚು ಮುರಿದು ಹೋಗುವುದರಲ್ಲಿ ಸಂಶಯವಿಲ್ಲವೆಂದು ಹೇಳುತ್ತಾರೆ. ಮೇಳೆ ಭಕ್ತನೇ, ಇಟ್ಟಾತ ಗುರುವೇ. ಈ ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭುಗಳು ಬರೆದಿರುವ ಅಲ್ಲಮಪ್ರಭುಗಳ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ಆಡಂಬರದ ಭಕ್ತಿಯ ನಿರರ್ಥಕತೆಯನ್ನು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ ಹೀಗಿದೆ: ಪೊದೆಗಳ ಮಧ್ಯದಲ್ಲಿ ಕಲ್ಲೊಂದು ಇಟ್ಟ ಮಾತ್ರಕ್ಕೆ ಅದು ಲಿಂಗವಾಗಲು ಸಾಧ್ಯವಿಲ್ಲ. ಗಿಡಗಂಟೆಗಳಿಂದ ಕೂಡಿದ ಆ ಮೇಳೆ ಭಕ್ತ ಸಮೂಹವಾಗಲು ಸಾಧ್ಯವಿಲ್ಲ. ಆ ಕಲ್ಲನ್ನು ಇಟ್ಟವನು ಯಾವಾಗಲೂ ಗುರುವಾಗಲು ಸಾಧ್ಯವಿಲ್ಲ. ಅದೇ ರೀತಿ ಆಡಂಬರದ ಭಕ್ತಿ ನಿಜವಾದ ಭಕ್ತಿಯಾಗಲು ಸಾಧ್ಯವಿಲ್ಲ. ಅದು ತೋರಿಕೆಯಾಗುತ್ತದೆ ಅಷ್ಟೇ. ಬಹಿರಂಗದ ಆಡಂಬರದ ಭಕ್ತಿಗಿಂತ ಅಂತರಂಗದ ನಿಜವಾದ ಭಕ್ತಿಯೇ ಶ್ರೇಷ್ಠವೆಂಬುದು ಅಲ್ಲಮಪ್ರಭುಗಳು ಇಲ್ಲಿ ತಿಳಿಸ್ತಾರೆ. ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ? ಆಯ್ಕೆ ಹೀಗಿದೆ: ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭುಗಳ ವಚನದಿಂದಲೇ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ಅಲ್ಲಮಪ್ರಭು ದೇವರನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ ಹೀಗಿದೆ: ದೇವರು ಆರ್ತರ ಭಕ್ತರ ಕಷ್ಟಕ್ಕೆ ಕೂಗಿಗೆ ಓಗೂಡಬೇಕು. ಅದಲ್ಲದವನು ದೇವರಾಗುವುದಿಲ್ಲ. ಬಾಯಿ ಹರಿದವರಿಗೆ ಕುಡಿಯಲು ನೀರು ಕೊಡುವ, ಹಸಿದಾಗ ತುತ್ತು ಅನ್ನವ ನೀಡುವ ಕೆಲಸವನ್ನು ಯಾರು ಮಾಡುವರೋ ಅವರೇ ನಿಜವಾದ ದೇವರು. ಅದನ್ನು ತಾನೇ ಮಾಡುವುದರಿಂದ ನಾನೇ ದೇವರೆಂಬುದು ಅಲ್ಲಮಪ್ರಭು ಹೇಳುತ್ತಾ ತನ್ನ ಕೂಗಿಗೆ ನೀನೇಕೆ ಸ್ಪಂದಿಸುವುದಿಲ್ಲವೆಂದು ದೇವರನ್ನು ಕೇಳುತ್ತಾರೆ. ಆ ಮೂಲಕ ಅಲ್ಲಮಪ್ರಭು ಆರ್ತರ ನಿಜವಾದ ಕೂಗಿಗೆ ಓಗೊಡುವವರೇ ದೇವರು ಎನ್ನುತ್ತಾರೆ. ಮುಂದಿನ ಪ್ರಶ್ನೆ: ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಅಂತ ಇದೆ. ಆಯ್ಕೆ ಹೀಗಿದೆ: ಈ ಮೇಲಿನ ವಾಕ್ಯವನ್ನು ಇಲ್ಲಿ ನೋಡಿ. ಗಟ್ಟಿವಾಳಯ್ಯನ ವಚನದಿಂದ ಬಂದಿರತಕ್ಕಂಥ ಪ್ರಶ್ನೆ. ಈ ಮೇಲಿನ ವಾಕ್ಯವನ್ನು ಗಟ್ಟಿವಾಳಯ್ಯನವರು ಬರೆದ ಗಟ್ಟಿವಾಳಯ್ಯನ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ಡಾಂಬಿಕ ಭಕ್ತರ ನಡವಳಿಕೆಗಳು ವ್ಯರ್ಥವೆಂದು ಹೇಳುವ ಸಂದರ್ಭದ ಮಾತಾಗಿದೆ. ಸ್ವಾರಸ್ಯ: ಕೊಲ್ಲುವ ಸಾಧನವಾದ ಆಯುಧಕ್ಕೆ ದಯ ದಾಕ್ಷಿಣ್ಯಗಳಿಲ್ಲ. ವಿಷಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ. ಅಂತೆಯೇ ಶರಣರಂತೆ ವೇಷ ತೊಟ್ಟ ಭಕ್ತರು ಶರಣರ ಸಂಘದಲ್ಲಿದ್ದರೂ ಅವರ ನಿಜ ಸ್ವರೂಪ ಬದಲಾಗದು. ಅಂಥವರು ನಿಜ ಭಕ್ತರಾಗಲು ಸಾಧ್ಯವಿಲ್ಲ. ಶರಣರ ಸಂಘದಲ್ಲಿರಲು ಅನರ್ಹರೆಂದು ಗಟ್ಟಿವಾಳಯ್ಯ ತನ್ನ ವಚನಗಳಲ್ಲಿ ತಿಳಿಸ್ತಾನೆ.
ಆಮೇಲೆ ಶೀಲವೆಂಬುದು ಸೂತಕ. ಈ ಮೇಲಿನ ವಾಕ್ಯವನ್ನು ಮತ್ತೆ ಗಟ್ಟಿವಾಳಯ್ಯನ ವಚನದಿಂದನೇ ನಾವು ಆಯ್ಕೆ ಮಾಡ್ಕೋತೀವಿ. ಅವರು ಬರೆದಿರುವ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ನಿಯಮಗಳು ಹೇಗೆ ಮನುಷ್ಯನನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತವೆಯೋ ಎಂದು ಹೇಳುವ ಮಾತಿನ ಸಂದರ್ಭವಾಗಿದೆ. ಜಪ ತಪ ಧ್ಯಾನಗಳು ಬಂಧನವಾಗಬಾರದು. ನಿಯಮ ನಿಷ್ಠೆ ಆಚರಣೆಗಳು ಕೇವಲ ಕಟ್ಟುಪಾಡುಗಳಾಗಬಾರದು. ಶೀಲ ನಡವಳಿಕೆಗಳು ಯಾರನ್ನೂ ದೂರ ಮಾಡಬಾರದು. ಶೀಲ ನಡವಳಿಕೆಗಳು ಯಾರನ್ನು ದೂರ ಮಾಡಬಾರದು. ದೂರ ಮಾಡಿದರೆ ಅದು ಏನಾಗ್ತದೆ ಅಂತಂದರೆ ಅದು ಕೇವಲ ಮನಸ್ಸಿನ ಶೀಲ ಆಗ್ತದೆ. ಕೇವಲ ನಿಯಮ ಪಾಲನೆಯ ದೃಷ್ಟಿಯಿಂದ ನಡೆಸುವ ಆಚರಣೆ ನಡೆನುಡಿಗಳು ನಗೆಗೀಡಾಗುತ್ತವೆ ಎಂದು ಗಟ್ಟಿವಾಳಯ್ಯ ಇಲ್ಲಿ ತಿಳಿಸ್ತಾನೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ: ಭಾಷಹೀನರ ಕಂಡು ನಾಚಿಕೆಯಾಯಿತು. ಗಟ್ಟಿವಾಳಯ್ಯ ಹೇಳ್ತಾನೆ. ಈ ಮೇಲಿನ ವಾಕ್ಯವನ್ನು ಕೂಡ ಗಟ್ಟಿವಾಳಯ್ಯ ಬರೆದಿರುವ ಗಟ್ಟಿವಾಳಯ್ಯನ ವಚನಗಳಿಂದಲೇ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ನಡೆನುಡಿಗಳಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸುವ ಸಂದರ್ಭದ ಮಾತಾಗಿದೆ. ಸ್ವಾರಸ್ಯ: ದೇಹ ಭಾವವನ್ನು ಮರೆಯುವುದಕ್ಕೆ, ಗುರುವನ್ನು, ಮನಸ್ಸಿನ ಶುದ್ಧತೆಗೆ, ಲಿಂಗವನ್ನು, ಆಸ ಸಂಪತ್ತಿನ ಮೋಹವನ್ನು ತೊರೆಯಲು, ಜಂಗಮವನ್ನು ಸಾಕ್ಷಿಯಾಗಿ ಆದರ್ಶವಾಗಿ ತೋರಿ ಮತ್ತು ಅದನ್ನೇ ಮರೆತು ಜಗದ ಕಷ್ಟದಲ್ಲಿ ಸಿಲುಕಿ ಬಡಿದಾಡುವವರನ್ನು ವಚನ ಭ್ರಷ್ಟರೆಂದು ಗಟ್ಟಿವಾಳಯ್ಯ ಇಲ್ಲಿ ಜರಿಯುತ್ತಾನೆ. ಆಮೇಲೆ 7ನೆಯ ಪ್ರಶ್ನೆ: ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಆಯ್ಕೆ ಇದು ಅಕ್ಕಮಹಾದೇವಿಯ ವಚನದಿಂದ ಬಂದಿರುವಂಥ ಪ್ರಶ್ನೆ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಈ ಆಯ್ಕೆ ನೋಡೋಣ. ಈ ಮೇಲಿನ ವಾಕ್ಯವನ್ನು ಅಕ್ಕಮಹಾದೇವಿ ಬರೆದಿರುವ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಜಗತ್ತಿನ ಆಕರ್ಷಣೆಗಳೆಲ್ಲವೂ ಸಹ ಬಂಧನಕಾರಿ ಎಂಬುದನ್ನು ತಿಳಿಸುವ ಈ ಸಂದರ್ಭದ ಮಾತಾಗಿದೆ. ಸ್ವಾರಸ್ಯ: ಸಂಕೋಲೆಗಳನ್ನು ಚಿನ್ನ ರತ್ನಗಳಿಂದಲೇ ಮಾಡಿದರೂ ಸಹ ಅದು ತೊಡರೆ ಆಗುತ್ತದೆ. ಬಲೆಯನ್ನು ಮುತ್ತಿನಿಂದ ಹೆಣೆದಿದ್ದರೂ ಅದು ಬಂಧನವೇ ಆಗುತ್ತದೆ. ಚಿನ್ನದ ಕತ್ತಿಯಿಂದ ಹೊಡೆದರೆ ಸಾಯದೇ ಇರುವರೇ? ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಸಿಲುಕಿದರೆ ಜನನ ಮರಣಗಳು ಬಂಧನ ಬಿಡುವುದು. ಅಕ್ಕಮಹಾದೇವಿ ಈ ಮಾತನ್ನು ಹೇಳ್ತಾಳೆ. ಮುಂದಿನ ಪ್ರಶ್ನೆ: ಎನಗೆ ಭವವುಂಟೆ. ಇದು ಕೂಡ ಅಕ್ಕಮಹಾದೇವಿಯ ಪದ್ಯದಿಂದನೇ ಬಂದಿದೆ, ವಚನದಿಂದ. ಈ ಮೇಲಿನ ವಾಕ್ಯವನ್ನು ಅಕ್ಕಮಹಾದೇವಿ ಬರೆದಿರುವ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಹೀಗಿದೆ: ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಲುಕಿದವರಿಗೆ ಬಂಧನಗಳಿಲ್ಲ ಎಂದು ತಿಳಿಸುವ ಸಂದರ್ಭದ ಮಾತಾಗಿದೆ. ಸ್ವಾರಸ್ಯ ಹೀಗಿದೆ: ಬೆಳಗಾಗುತ್ತಲೇ ಜನರು ಲೋಕದ ಆಕರ್ಷಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಮನಸ್ಸು ದೈಹಿಕ, ವಾಚಿಕ, ಮಾನಸಿಕ ಚಟುವಟಿಕೆಗಳಿಗೆ ಆಕರ್ಷಣೆಗೆ ಪ್ರೇರೇಪಿಸುತ್ತದೆ. ಇದರಿಂದ ಜನರು ತಮ್ಮ ಜೀವನವನ್ನು ನಿರರ್ಥಕವಾಗಿ ಕಳೆಯುತ್ತಾರೆ. ಆದರೆ ತನಗಿರುವ ಒಂದೇ ಮನಸ್ಸು ಶಿವನಲ್ಲಿ ಲೀನವಾಗುವುದರಿಂದ ಜಗತ್ತಿನ ವ್ಯಾಪಾರಗಳ ಗೊಡವೆಯಾಗಲಿ ಹುಟ್ಟು ಸಾವಿನ ಭಯವಾಗಲಿ ಇಲ್ಲವೆಂದು ಅಕ್ಕಮಹಾದೇವಿ ಹೇಳ್ತಾಳೆ. ಮುಂದೆ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇವುದು. ಈ ಮೇಲಿನ ವಾಕ್ಯವನ್ನು ಅಕ್ಕಮಹಾದೇವಿ ಬರೆದಿರುವ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಜೀವನದ ಸಾರ್ಥಕತೆಯನ್ನು ತಿಳಿಸುವ ಸಂದರ್ಭ ಈ ಮೇಲಿನ ಸಂದರ್ಭವಾಗಿದೆ. ಸ್ವಾರಸ್ಯ ಹೇಗಿದೆ: ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಭೂಷಣ, ಪುರಾತನರ ಸಂಗೀತವನ್ನು ಕೇಳುವುದು ಕಿವಿಗೆ ಶೃಂಗಾರ, ಸತ್ಯವನ್ನು ನುಡಿದರೆ ಮಾತಿಗೆ ಭೂಷಣ, ಸತ್ಪಾತ್ರರಿಗೆ ದಾನ ಮಾಡುವುದು ಕೈಗಳಿಗೆ ಭೂಷಣವೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಆ ಮೂಲಕ ಸದಾಚಾರ, ಸಚ್ಚಿಂತನೆ, ಸದ್ವಿನಿಯೋಗಗಳು ಇಲ್ಲದ ಬದುಕು ನಿರರ್ಥಕವೆಂದು ಅಕ್ಕಮಹಾದೇವಿ ಇಲ್ಲಿ ತಿಳಿಸ್ತಾಳೆ. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಬರುವುದು 4 ಅಂಕದ ಪ್ರಶ್ನೆ. ಈ 3 ವಚನಗಳಲ್ಲಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಪರೀಕ್ಷೆಗೆ ಇವೇ ಪ್ರಶ್ನೆಗಳು ಬರಬಹುದು. 4 ಅಂಕದ ಅಥವಾ 5-6 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ. ಉತ್ತರ ಹೀಗಿದೆ ನೋಡಿ. ಅಲ್ಲಮ ಪ್ರಭುವಿನ ಪ್ರಕಾರ ದೇಹವೆಂಬುದು ಆಸೆ ಆಕಾಂಕ್ಷೆಗಳು ತುಂಬಿದ ಬಂಡಿ. ಈ ಬಂಡಿಗೆ ಕಾಲುಗಳೇ ಗಾಲಿ. ಈ ಬಂಡಿಯನ್ನು ನಡೆಸುವವರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವೆಂಬ 5 ಜನ ಪಂಚೇಂದ್ರಿಯಗಳು. ಇವು ಒಂದೊಂದು ಕಡೆಗೆ ಬಂಡಿಯನ್ನು ನಡೆಸುತ್ತವೆ. ಇದರಿಂದ ಬಂಡಿಯ ಅಚ್ಚೇ ಮುರಿದು ಹೋಗುವ ಸಂಭವ ಹೆಚ್ಚು. ದೇಹದ ಬಂಡಿಯು ಎತ್ತ ಸಾಗಬೇಕು, ಹೇಗೆ ಸಾಗಬೇಕು, ಇದು ಬಿಟ್ಟು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಇದರಿಂದ ಅಚ್ಚು ಮುರಿದ ಬಂಡಿ ಮುಂದೆ ಸಾಗಿ ಗುರಿ ತಲುಪದಂತೆ ಆಗುತ್ತದೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ: ಆಡಂಬರದ ಭಕ್ತಿಯನ್ನು ಅಲ್ಲಮ ಹೇಗೆ ಖಂಡಿಸುತ್ತಾನೆ.
ಹೊಟ್ಟೆಯ ಮೇಲೆ ಅನ್ನದ ಬುತ್ತಿ ಕಂಟನ್ನು ಕಟ್ಟಿಕೊಂಡರೆ ಹೇಗೆ ಹಸಿವು ನೀಗುವುದಿಲ್ಲವೋ ಹಾಗೆ ದೇಹದಲ್ಲಿ ಲಿಂಗಧಾರಣೆ ಮಾಡಿದ ಮಾತ್ರದಿಂದ ಭಕ್ತನಾಗುವುದಿಲ್ಲ. ಆಡಂಬರದ ತೋರಿಕೆಯ ಭಕ್ತಿಯಿಂದ ಯಾವ ಪ್ರಯೋಜನವೂ ಇಲ್ಲ. ಪೊದೆಗಳ ನಡುವೆ ಕಲ್ಲನ್ನು ಇಟ್ಟು ಅದು ಲಿಂಗವೆಂದರೆ ಅದು ಶಿವಲಿಂಗವಾಗಲಾರದು. ಕಲ್ಲಿನ ಸುತ್ತಲಿನ ಪೊದೆ ಭಕ್ತನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲನ್ನು ಸ್ಥಾಪಿಸಿದವನು ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಲ್ಲಿನ ಸುತ್ತ ಪೊದೆ ಬೆಳೆದ ಮಾತ್ರಕ್ಕೆ ಅದು ದೇವರಾಗುವುದಿಲ್ಲ. ಬಹಿರಂಗದ ಡಾಂಬಿಕತೆಯನ್ನು ಕಂಡರೆ ನಾಚಿಕೆಯಾಗುವುದೆಂದು ಅಲ್ಲಮಪ್ರಭು ಖಂಡಿಸ್ತಾನೆ. ಮುಂದಿನ ಪ್ರಶ್ನೆ, ಅಲ್ಲಮನ ವಚನಗಳ ಆಶಯವೇನು? ಬಹಳ ಮುಖ್ಯವಾದ ಪ್ರಶ್ನೆ. ಅಲ್ಲಮಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯದ ಅನ್ವೇಷಣೆಯ ಕಡೆಗೆ ಕೊಂಡೊಯ್ಯುತ್ತವೆ. ಮೊದಲ ವಚನದಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನಿಸುವ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟರೆ ಆಗ ಮಾತ್ರ ನಮ್ಮ ಜೀವನ ಸಾರ್ಥಕಗೊಳ್ಳಲು ಸಾಧ್ಯ ಎನ್ನುತ್ತಾನೆ. ಎರಡನೆಯ ವಚನದಲ್ಲಿ ಆಡಂಬರದ ಭಕ್ತಿ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಖಂಡಿಸುತ್ತಾ ಅಂತಹ ತೋರಿಕೆಯಿಂದ ಪ್ರಯೋಜನವಾಗುವುದಿಲ್ಲ ಎಂಬುದಕ್ಕೆ ಹೊಟ್ಟೆಯ ಮೇಲೆ ಕಟ್ಟಿಕೊಂಡ ಬುತ್ತಿ, ದೇಹಧಾರಣೆ ಮಾಡಿಸಿದ ಲಿಂಗ, ಪೊದೆಗಳ ನಡುವಿನ ಕಲ್ಲಿನ ಉದಾಹರಣೆ ನೀಡುತ್ತಾನೆ. ಮೂರನೆಯ ವಚನದಲ್ಲಿ ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುವವನೇ ದೇವರು ಎಂದು ಹೇಳುತ್ತಾ ಬಾಯಾರಿದವನಿಗೆ ಗುಟುಕು ನೀರು ಕೊಡುವ, ಹಸಿದವನಿಗೆ ತುತ್ತು ಅನ್ನ ಕೊಡುವ ಕೆಲಸ ತಾನು ಮಾಡುವುದರಿಂದ ತಾನೇ ಅಂಥವರ ಪಾಲಿಗೆ ದೇವರು ಎನ್ನುವ ಧೈರ್ಯ ಇಲ್ಲಿ ಅಲ್ಲಮ ತೋರುತ್ತಾನೆ. ಮುಂದಿನ ವಚನ ಹೀಗಿದೆ: ಗಟ್ಟಿವಾಳೆಯನು ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣವೇನು? ಉತ್ತರ ಹೀಗಿದೆ: ಇರಿದುಕೊಲ್ಲುವ ಆಯುಧಗಳಿಗೆ ದಯಧರ್ಮದ ಮೊನೆ ಇರಲು ಸಾಧ್ಯವಿಲ್ಲ. ಹಾಗೆಯೇ ಭಯಂಕರವಾದ ಕಾಳಸರ್ಪದ ದವಡೆಯಲ್ಲಿ ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ಡಾಂಬಿಕ ಭಕ್ತರ ಮನದಲ್ಲಿ ಸದ್ಭಕ್ತಿ ಇರಲು ಸಾಧ್ಯವಿಲ್ಲ. ಅಂಥವರು ಶಿವಶರಣರ ಕೂಟವನ್ನು ಸೇರಿ ಸಮಯವನ್ನು ಕಳೆದ ಮಾತ್ರದಿಂದ ಅಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ಏಕೆಂದರೆ ಕೂಟದಲ್ಲಿ ಅವರು ವ್ಯರ್ಥವಾಗಿ ಸಮಯವನ್ನು ಕಳೆದವರು. ಅಂಥವರನ್ನು ಕೂಟದಲ್ಲಿ ಸೇರಿಸಬಾರದು. ವೇಷಧಾರಿಗಳೆಲ್ಲ ಕೂಟದಿಂದ ಹೊರಗು ಎಂದು ಗಟ್ಟಿವಾಳೆ ಹೇಳುತ್ತಾ ಡಾಂಬಿಕ ಭಕ್ತರ ನಡವಳಿಕೆಗಳನ್ನೆಲ್ಲ ವ್ಯರ್ಥವೆಂದು ತಿಳಿಸಿದ್ದಾನೆ. ಮುಂದಿನ ವಚನ: ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು? ತಪಸ್ಸು, ಧ್ಯಾನಗಳು ಬಂಧನ. ಏಕೆಂದರೆ ಅವುಗಳಿಗೆ ನಿರ್ದಿಷ್ಟ ಆಸೆ ಗುರಿಗಳಿರಬೇಕು. ತಪಗೈಯಬೇಕೆಂದರೆ ಅದರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು. ನಿಯಮಗಳಿಂದ ಕೂಡಿದ ನಿಯಮಗಳನ್ನು ಆಚರಿಸುವುದಂತೂ ಇನ್ನೂ ದುಸ್ತರ. ಅವುಗಳಿಗೆ 106 ಕಟ್ಟುಪಾಡುಗಳು. ನಿರ್ಬಂಧಗಳಿಂದ ಕೂಡಿದ ವ್ರತದ ಭಾಷೆ ಎಂಬುವುದು ನಗೆಗೀಡಾಗುತ್ತದೆ. ಏಕೆಂದರೆ ಕಟ್ಟುಪಾಡುಗಳೆಲ್ಲ ಆಚರಣೆಯಾಗದಿದ್ದರೆ ಅದುವೇ ನಗುವಾಗಿ, ಆ ನಗೆಯೇ ಹೊಗೆಯಾಗಿ ಜಗದಲ್ಲಿ ಸುತ್ತಿಕೊಂಡರೆ ಕೊನೆಗೆ ತೋರಿಕೆಯ ಆಚರಣೆಯೇ ಜಗದಲ್ಲಿ ತುಂಬಿ ಹೊಗೆಯೇ ಜಗವಾದರೆ ಅಜಾತನಾದ ಸಿದ್ಧಲಿಂಗನಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ಕಟ್ಟುಪಾಡುಗಳ ಜೀವನ ಬೇಡ, ಸಾಕು ಎಂಬ ನಿಲುವಿಗೆ ಗಟ್ಟಿವಾಳೆಯ ಬರುತ್ತಾನೆ. ಮುಂದಿನ ಪ್ರಶ್ನೆ: ಗಟ್ಟಿವಾಳೆಯನ ವಚನಗಳ ಆಶಯಗಳೇನು ಅಂತ ಇದೆ. ಗಟ್ಟಿವಾಳೆಯನ ವಚನಗಳಲ್ಲಿ ತೋರಿಕೆಯ ಭಕ್ತಿಯನ್ನು ಪ್ರದರ್ಶಿಸುವ ಡಾಂಬಿಕರ ನಡವಳಿಕೆಗಳನ್ನು ಖಂಡಿಸಿದ್ದಾನೆ. ಅಂತಹವರು ಶರಣರ ಕೂಟದಲ್ಲಿ ಸೇರಿದರೂ ಸಹ ವ್ಯರ್ಥವಾಗಿ ಸಮಯವನ್ನು ಕಳೆಯುವವರೇ ಹೊರತು ಅವರು ಅಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ನಿಯಮ ನಿರ್ಬಂಧಗಳೆಂಬುವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿಕೊಳ್ಳುತ್ತವೆ. ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಒದ್ದಾಡುವುದಕ್ಕಿಂತ ಅವುಗಳನ್ನು ಬಿಟ್ಟು ಸರಳವಾಗಿ ಬದುಕಬೇಕು. ತನು, ಮನ, ದನಗಳೆಂಬವು ಗುರುಲಿಂಗ ಜಂಗಮಗಳು. ದೇಹ ಭಾವ ಮರೆಯಲು, ದೈಹಿಕ ಕಾಮನೆ ಮೀರಲು ಗುರುವು ಆದರ್ಶ. ಶುದ್ಧಾಂತಃಕರಣವು ಲಿಂಗಕ್ಕೆ ಸಾಕ್ಷಿ. ಶುದ್ಧ ಮನದಲ್ಲಿ ಶಿವನಿರುವನು. ದನದ ಮದ ಹಾಗೂ ಮೋಹಗಳನ್ನು ಮರೆಯುವುದಕ್ಕೆ ಜಂಗಮರೇ ಸಾಕ್ಷಿ. ಆದರೆ ಅವನ್ನೇ ಮರೆತು ವ್ಯವಹರಿಸಿ ಕಷ್ಟಕ್ಕೆ ಈಡಾಗುವ ವಚನ ಭ್ರಷ್ಟರನ್ನು ಕಂಡು ನಾಚಿಕೆಯಾಗುವುದೆಂದು ಗಟ್ಟಿವಾಳೆಯ ಹೇಳ್ತಾನೆ. ಮುಂದಿನ ಪ್ರಶ್ನೆ: ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕಮಹಾದೇವಿ ಹೇಗೆ ನಿರೂಪಿಸಿದ್ದಾಳೆ? ಉತ್ತರ ಹೀಗಿದೆ: ಸಂಕೋಲೆಗಳನ್ನು ರತ್ನಗಳಿಂದ
ಚಿನ್ನದಿಂದ ತಯಾರಿಸಿದ್ದರೂ ಸಹ ತೊಡಕಲ್ಲವೇ? ಅದು ಆಭರಣವಾಗುವುದಂತೂ ಸಾಧ್ಯವಿಲ್ಲ. ಬಲೆಯು ಮುತ್ತಿನಿಂದ ನೇಯಲ್ಪಟ್ಟಿದ್ದರೂ ಸಹ ಅದು ಬಂಧನವೇ ಹೊರತು ಬೇರೇನೂ ಆಗಲು ಸಾಧ್ಯವಿಲ್ಲ. ಚಿನ್ನದಲ್ಲಿ ಕತ್ತಿಯನ್ನು ತಯಾರಿಸಿ ಪ್ರಯೋಗಿಸಿದರೂ ಅದು ತಲೆ ಕಡಿದು ಪ್ರಾಣ ತೆಗೆಯದೇ ಇರದು. ಅಂತೆಯೇ ಲೋಕದ ಪ್ರಾಪಂಚಿಕ ಸುಖದ ಭಜನೆಯಲ್ಲಿ ಸಿಲುಕಿ ಭಕ್ತಿ ತೋರಿದರೂ ಅಂಥವರಿಗೆ ಮುಕ್ತಿ ಇಲ್ಲವೆಂದು ಅಕ್ಕಮಹಾದೇವಿ ಮೇಲಿನ ಉದಾಹರಣೆಗಳ ಸಹಿತ ನಿರೂಪಿಸಿದ್ದಾಳೆ. ಮುಂದಿನ ಪ್ರಶ್ನೆ, ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ವಿವರಿಸಿದ್ದಾಳೆ. ಸೂರ್ಯೋದಯವು ಲೋಕದ ಚಟುವಟಿಕೆಗಳಿಗೆ ಬೀಜವಾಗುತ್ತದೆ. ಬೆಳಕಾಗುತ್ತಲೇ ಜೀವಿಗಳು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ದೇಹ, ಮಾತು, ಮನದ ಎಲ್ಲ ಕುಚೇಷ್ಟೆಗಳಿಗೂ ಆ ಮನಸ್ಸೇ ಕಾರಣವಾಗುತ್ತದೆ. ಎಲ್ಲರಿಗೂ ಇರುವ ಒಂದೇ ಮನಸ್ಸನ್ನು ಶಿವನಲ್ಲಿ ನೆಲೆಗೊಳಿಸಬೇಕೇ ಹೊರತು ಪ್ರಾಪಂಚಿಕ ಸುಖಕ್ಕೆ ಹರಿಬಿಡಬಾರದು. ಏಕಾಗ್ರ ಚಿತ್ತರಾಗಬೇಕು. ಪ್ರಪಂಚದ ಸೆಳೆತಕ್ಕೆ ಸಿಲುಕಬಾರದು. ಪ್ರತಿಯೊಬ್ಬನ ಆತ್ಮವು ಪರಮಾತ್ಮನಲ್ಲಿ ನೆಲೆಗೊಂಡಾಗ ಹುಟ್ಟು ಸಾವನ್ನು ಮೀರುವುದು ಸಾಧ್ಯವೆಂದು ಅಕ್ಕಮಹಾದೇವಿ ತನ್ನ ಒಂದು ವಚನದಲ್ಲಿ ವಿವರಿಸ್ತಾಳೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಹಾದೇವಿ ಹೇಳ್ತಾಳೆ. ಕಣ್ಣುಗಳಿಗೆ ಸಾರ್ಥಕ ಬರಬೇಕೆಂದರೆ ಸದಾ ಗುರು ಹಿರಿಯರ ದರ್ಶನವನ್ನು ಪಡೆಯಬೇಕು. ಪುರಾತನರ ಸಂಗೀತವನ್ನು ಕೇಳಬೇಕು. ಅನುಭವ ವಚನಗಳನ್ನು ಕೇಳುತ್ತಿರುವುದೇ ಕಿವಿಗಳಿಗೆ ಸಾರ್ಥಕತೆ. ಸತ್ಯವನ್ನು ಹೇಳುವುದೇ ಮಾತಿಗೆ ಶೃಂಗಾರ. ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ. ಪ್ರತಿ ಜೀವಿಯ ಜೀವನಕ್ಕೆ ಶಿವಗಣದ ಸಾಂಗತ್ಯವಿರಬೇಕು. ಸತ್ಪಾತ್ರರಿಗೆ ದಾನ ನೀಡುವುದೇ ಕರಗಳಿಗೆ ಭೂಷಣ. ಬದುಕು ಸಾರ್ಥಕವಾಗಬೇಕಾದರೆ ಇವೆಲ್ಲವೂ ಇರಬೇಕು. ಇವಿಲ್ಲದ ಜೀವಿಯ ಬಾಳುವೆ ಎದಕ್ಕೆ ಪ್ರಯೋಜನ ಎಂದು ಇಲ್ಲಿ ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ಹೇಳ್ತಾಳೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಏನಾದರೂ ಈ ರೀತಿಯಾದ ಪದ್ಯಗಳನ್ನು ಕೊಟ್ಟು 40ನೇ ಕ್ವೆಶ್ಚನ್ಗೆ ಈ ಉತ್ತರ ಬರ್ತದೆ. 40ನೇ ಕ್ವೆಶ್ಚನ್ ಈ ರೀತಿಯಾಗಿ ಪದ್ಯದ ಸಾರಾಂಶವನ್ನು ಕೇಳಿ ಅಂತ ಕೊಟ್ಟಿರ್ತಾರೆ. ಹಾಗೇನಾದರೂ ಬಂದರೆ ನೀವು ಬರೀಬಹುದು. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರೈವರು ಮಾಣಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯುತ್ತು ಗಹೇಶ್ವರ ಅಂತಂದು ವಚನ ಇದೆ. ಇದಕ್ಕೆ ಕ್ವೆಶ್ಚನ್ಗಳನ್ನು ಹೇಗೆ ಕೇಳ್ತಾರೆ ಅಂತಂದರೆ, ಕಾಲುಗಳೆಂದರೆ ಏನು? ಉತ್ತರ ಏನು? ಉತ್ತರ ಚಕ್ರ. ಕಾಲುಗಳೆಂದರೆ ಗಾಲಿ ಕಂಡಯ್ಯ ಅಂತ ಇದೆ. ಆ ಪ್ರಶ್ನೆ, ಬಂಡಿಯನ್ನು ಹೊಡೆಯುವವರು ಎಷ್ಟು ಜನ? 5 ಪಂಚೇಂದ್ರಿಯಗಳಾದ 5 ಜನ. 2 ಅಂಕದ ಪ್ರಶ್ನೆ ಹೀಗಿದೆ. ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಆಗುವ ಪರಿಣಾಮಗಳನ್ನು ಅಲ್ಲಮ ಹೇಗೆ ಹೇಳಿದ್ದಾನೆ? ಅಲ್ಲಮ ಪ್ರಭುವಿನ ಪ್ರಕಾರ ದೇಹವೆಂಬುದು ಆಸೆ ಆಕಾಂಕ್ಷೆಗಳು ತುಂಬಿದ ಬಂಡಿ. ಈ ಬಂಡಿಗೆ ಕಾಲುಗಳೇ ಗಾಲಿ. ಈ ಬಂಡಿಯನ್ನು ನಡೆಸುವವರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವೆಂಬ ಪಂಚೇಂದ್ರಿಯಗಳು. ಅವು ಒಂದಕ್ಕೊಂದು ಸಮವಿಲ್ಲ. ಕಡೆಗೆ ಬಂಡಿಯನ್ನು ನಡೆಸುತ್ತವೆ. ಇದರಿಂದ ಬಂಡಿಗೆ ಆಧಾರವಾಗಿರುವ ಅಚ್ಚೆ ಮುರಿದು ಹೋಗುವ ಸಂಭವ ಹೆಚ್ಚು. ದೇಹದ ಬಂಡಿಯು ಎತ್ತ ಸಾಗಬೇಕು, ಹೇಗೆ ಸಾಗಬೇಕು ಇದು ಬಿಟ್ಟು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಅದರಿಂದ ಅಚ್ಚು ಮುರಿದ ಬಂಡಿ ಮುಂದೆ ಸಾಗಿ ಗುರಿ ತಲುಪದಂತೆ ಆಗುತ್ತದೆ. ಮುಂದೆ 2ನೇದು, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕಯ್ಯ ಬಾತೆಯಯ್ಯ ಚನ್ನಮಲ್ಲಿಕಾರ್ಜುನ. ಇದ್ರ ಮೇಲೆ ಕ್ವೆಶ್ಚನ್ಗಳನ್ನು ಹೀಗೆ ಕೇಳ್ಬೋದು. ಅಂತ ಇದೆ. ಕರ್ಣಕ್ಕೆ ಶೃಂಗಾರ ಯಾವುದು? ಕರ್ಣ ಅಂತಂದರೆ ಕಿವಿಗಳಿಗೆ ಪುರಾತನರ ಸಂಗೀತಗಳನ್ನು ಕೇಳುವುದು ಶೃಂಗಾರ. ಕರಕ್ಕೆ ಶೃಂಗಾರ ಯಾವುದು? ಸತ್ಪಾತ್ರಕ್ಕೆ ಈಯುವುದು ಅಥವಾ ದಾನ ಧರ್ಮವನ್ನು ನೀಡುವುದು. 2 ಅಂಕದ ಪ್ರಶ್ನೆ ಇಲ್ಲೇನು ಕೇಳಿದ್ದಾರೆ ಅಂತಂದರೆ, ಈ ವಚನದಲ್ಲಿ ಬದುಕಿನ ಸಾರ್ಥಕತೆ ಕುರಿತು ಅಕ್ಕನ ಮಾತುಗಳನ್ನು ಸಂಗ್ರಹಿಸಿ. ಕಣ್ಣುಗಳಿಗೆ ಸಾರ್ಥಕತೆ ಬರಬೇಕೆಂದರೆ ಸದಾ ಗುರು ಹಿರಿಯರ
ದರ್ಶನವಿರಬೇಕು. ಪುರಾತನರ ಸಂಗೀತ ಅನುಭವ ವಚನಗಳನ್ನು ಕೇಳುವುದೇ ಕಿವಿಗಳಿಗೆ ಸಾರ್ಥಕತೆ. ಸತ್ಯವನ್ನು ಹೇಳುವುದೇ ಮಾತಿಗೆ ಶೃಂಗಾರ. ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ. ಪ್ರತಿ ಜೀವಿಯ ಜೀವನಕ್ಕೆ ಶಿವಗಣದ ಸಾಂಗತ್ಯವಿರಬೇಕು. ಸತ್ಪಾತ್ರರಿಗೆ ದಾನ ನೀಡುವುದೇ ಕರಗಳಿಗೆ ಭೂಷಣ. ಬದುಕು ಸಾರ್ಥಕವಾಗಬೇಕಾದರೆ ಇವೆಲ್ಲವೂ ಇರಬೇಕು. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಪ್ರಯೋಜನವೆಂದು ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ಹೇಳ್ತಾಳೆ. ಇಷ್ಟು ಏನಂತಂದರೆ ನಿಮ್ಮ ಈ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ವಿದ್ಯಾರ್ಥಿಗಳು ಇದನ್ನು ಬರೆದಿಟ್ಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಇವುಗಳನ್ನು ಬರೆದು ಯಶಸ್ವಿಗೊಳ್ಬೋದು. ಇಂತಿ ನಿಮ್ಮ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.